ಕುದಿಯುವ ನೀರಿಗೆ ಇದೊಂದು ಮುಚ್ಚಳ ಹಾಕಿಬಿಟ್ರೆ ಒಂದು ವಾರ ಚಲಿಸುತ್ತದೆ. ಮನೆಗೆ ಬಂದಂಥ ನೆಂಟರು ಕೇಳ್ತಾರೆ, ಅರೆ ವಾವ್, ಅದೇಗಪ್ಪ ನಿಮ್ಮ ಮನೆ ಇಷ್ಟೊಂದು ಘಮ ಘಮ ಅಂತಿದೆ ಅಂತೇಳಿ. ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ನೋಡೋಣ ಬನ್ನಿ. ಒಂದು ದೀಪನ ತೊಗೊಂಡಿದ್ದೀನಿ, ಮಣ್ಣಿನ ದೀಪನ ತೊಗೊಂಡು ಅದರೊಳಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕಾಗತ್ತೆ. ದೀಪದ ಎಣ್ಣೆನ ಹಾಕ್ಕೊಂಡು ನಂತರ ನೋಡಿ ಅದರೊಳಗೆ ಪುದೀನ ಎಲೆಗಳನ್ನ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಆಗಿರುವಂಥ ಪುದೀನ ಎಲೆನ ಹಾಕಿದ ಮೇಲೆ ಕರ್ಪೂರವನ್ನು ತೊಗೊಂಡು ಪುಡಿ ಮಾಡಿ ಹಾಕ್ಕೋಬೇಕಾಗತ್ತೆ. ನಂತರ ಬತ್ತಿಯನ್ನು ಎಣ್ಣೆಯಲ್ಲಿ ಈ ರೀತಿ ಬತ್ತಿಯನ್ನು ಅದ್ದಿ ನಂತರ ಸ್ವಲ್ಪ ಈ ರೀತಿ ಬತ್ತಿನ ನೋಡಿ ವಸ್ತು ಅಂದರೆ ಸ್ವಲ್ಪ ಈ ಥರ ಹಿಂಡಬೇಕಾಗುತ್ತೆ. ಹಿಂಡಿ ದೀಪವನ್ನು ಹಚ್ಚೋ ರೀತಿಯಲ್ಲೇ ಇದನ್ನು ಹಚ್ಚಿ ಇಡಬೇಕಾಗತ್ತೆ. ಇದನ್ನು ಹಚ್ಚಿ ಇಡೋದ್ರಿಂದ ಸಾಕಷ್ಟು ಲಾಭಗಳಿದೆ. ಅದೇನಂತಂದರೆ ಮನೆಯಲ್ಲಿ ಈ ಸಣ್ಣ ಸಣ್ಣ ನೊಣಗಳೆಲ್ಲ ಬರುವಂಥದ್ದು, ಕಿಚನ್ನಲ್ಲಿ ನೊಣಗಳೆಲ್ಲ ಮುಸುರೋ ಅಂಥದ್ದು ಅಥವಾ ಸಿಕ್ಕಾಪಟ್ಟೆ ಒಂದು ರೀತಿ ಈ ಗಬ್ಬು ಇರುವೆಗಳು ಅಂತೆಲ್ಲ ಕರೀತಾರೆ ಅಲ್ವಾ, ಅದೆಲ್ಲ ಬಂದರೆ ನೀವು ಈ ಒಂದು ದೀಪವನ್ನು ಹಚ್ಚಿ ಇಡೋದ್ರಿಂದ ಇದರಿಂದ ಒಂದು ನ್ಯಾಚುರಲ್ ಆಗಿರೋವಂಥ ಒಂದು ಫ್ರಾಗ್ರೆನ್ಸ್ ಅನ್ನೋದು ಘಮ ಅನ್ನೋದು ಬರ್ತಾ ಇರುತ್ತೆ. ಜೊತೆಗೆ ಸಂಜೆ ಟೈಮ್ನಲ್ಲಿ ನೀವು ಈ ದೀಪನ ಏನಾದರೂ ಹಚ್ಚಿ ಇಟ್ಟರೆ ಮನೆಯಲ್ಲಿ ಸೊಳ್ಳೆಗಳ ಕಾಟ ಕೂಡ ಇರೋದಿಲ್ಲ. ಅಷ್ಟು ಚೆನ್ನಾಗಿ ಇದು ರಿಸಲ್ಟನ್ನು ಕೊಡುತ್ತೆ. ಪುದೀನ ಎಲೆಗಳನ್ನು ಮತ್ತು ಕರ್ಪೂರನ ಬಳಸಿ ದೀಪನ ಹಚ್ಚಿ ನೋಡಿ ಇಲ್ಲಿ ನೀವು ಗೋಡೆ ಮೇಲೆ ನೋಡ್ತಾ ಇದ್ರೆ ಇಲ್ಲೆಲ್ಲ ಗಬ್ಬು ಇರುವೆಗಳು ಓಡಾಡ್ತಾ ಇದೆ. ದೀಪನ ಹಚ್ಚಿದ ಮೇಲೆ ನೋಡಿ ಎಲ್ಲ ನೈಸರ್ಗಿಕವಾಗಿ ಹೊರಟೋಗಿದೆ. ಈ ಟಿಪ್ ತುಂಬಾ ಉಪಯೋಗ ಆಗುತ್ತೆ ನೋಡ್ರಿ. ಸಿಂಕ್ನಿಂದ ಕೆಲವೊಮ್ಮೆ ಕೆಟ್ಟ ವಾಸನೆ ಅನ್ನೋದು ಬರ್ತಾ ಇರುತ್ತೆ. ಸಿಂಕ್ನಲ್ಲಿ ನಾವು ಪಾತ್ರೆಗಳನ್ನು ತೊಳಿತೀವಿ, ಹಾಗಾಗಿ ಕೆಲವೊಮ್ಮೆ ಸಿಂಕ್ನಿಂದ ದುರ್ಗಂಧ ಅನ್ನೋದು ಬರೋದು ಅಷ್ಟೇ ಅಲ್ಲ, ಇಲ್ಲಿಂದ ಜಿರಳೆಗಳು ಕೂಡ ಪ್ರವೇಶ ಮಾಡುತ್ತೆ ಮತ್ತು ಸಿಂಕ್ನ ಪೈಪ್ ಕೂಡ ಕಟ್ಟಿಬಿಟ್ಟಿರುತ್ತೆ. ಈ ಥರ ಆಗಬಾರ್ದು ಅಂತಂದರೆ ನೋಡಿ ಬೇಕಿಂಗ್ ಸೋಡಾನ ಹಾಕಿ ನಂತರ ಬಿಸಿ ನೀರನ್ನು ಈ ರೀತಿ ಸಿಂಕ್ನಲ್ಲಿ ಹಾಕಿಬಿಡಿ. ಇದರಿಂದ ಸಿಂಕ್ನ ಪೈಪ್ ಕೂಡ ಕಟ್ಟೋದಿಲ್ಲ. ಅಲ್ಲೇನಾದರೂ ಪಾಚಿ ಗೀಚಿ ಕಟ್ಟಿದರೂ ಕೂಡ ಸಹಜವಾಗಿ ಹೊರಟೋಗುತ್ತೆ. ಜೊತೆಗೆ ಜಿರಳೆಗಳ ಸಮಸ್ಯೆ ಕೂಡ ಅನ್ನೋದು ತಪ್ಪುತ್ತೆ. ಸಿಂಕಿಂದ ಕೆಟ್ಟ ವಾಸನೆ ಅನ್ನೋದು ಏನು ಬರ್ತಾ ಇರುತ್ತೆ ಅದು ಕೂಡ ಅಷ್ಟೇ ತಪ್ಪುತ್ತೆ. ಈ ಒಂದು ಸರಳವಾದ ಟಿಪ್ ತುಂಬಾ ಉಪಯೋಗ ಆಗುತ್ತೆ. ಮುಂದಿನ ಟಿಪ್, ಕರ್ಪೂರದಿಂದ ಇಷ್ಟೆಲ್ಲ ಲಾಭ ಇದೆಯಾ ಅಂಥೇಳಿ ಶಾಕ್ ಆಗ್ತೀರಾ? ಹೌದು, ಇದರಿಂದ ಇಡೀ ದಿನ ನಿಮ್ಮ ಮನೆಯೆಲ್ಲ ಘಮ 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 ಅಂತಿರುತ್ತೆ ನೋಡ್ರಿ. ಕರ್ಪೂರ ತೊಗೋಬೇಕಾಗತ್ತೆ. ಅದ್ರ ಜೊತೆಗೆ ನಾನು ಧೂಪದ ಬತ್ತಿಯನ್ನು ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ನೀವು ಯಾವ್ದು ಬಳಸ್ತೀರಾ ಅದೇ ಧೂಪದ ಬತ್ತಿನ ತೊಗೊಳ್ಳಿ. ಇಲ್ಲ ಅಂದರೆ ಅಗರಬತ್ತಿ ಬಳಸ್ತೀರಾ ಅಂದರೆ ಅಗರಬತ್ತಿನಲ್ಲಿರುತ್ತಲ್ವ ಅದನ್ನು ಕೂಡ ನೀವು ಬಿಡಿಸ್ಕೊಂಡು ಪುಡಿ ಮಾಡಿ ಕಡ್ಡಿನ ತೆಗೆದು ಹಾಕ್ಬಹುದು. ನೋಡಿ, ಧೂಪದ ಬತ್ತಿ ಮತ್ತು ಕರ್ಪೂರವನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಈ ಪುಡಿಯನ್ನು ನಾನೀಗ ಒಂದು ಬಟ್ಲಿಗೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ 1 ಲೋಟ ಆಗುವಷ್ಟು ಬಿಸಿ ನೀರನ್ನು ಈ ಬಟ್ಲಿಗೆ ಹಾಕಿದ್ದೀನಿ. ಇದನ್ನು ನಾವು ಅರ್ಧ ಗಂಟೆಗಳ ಕಾಲ ಹಾಗೇ ಬಿಟ್ಬಿಡಬೇಕು. ಈ ರೀತಿ ಇಡೋದ್ರಿಂದ ಈ ನೀರು ತಣ್ಣಗಾಗೋ ಹೊತ್ತಿಗೆ ಕರ್ಪೂರದಲ್ಲಿರುವಂಥ ಧೂಪದ ಬತ್ತಿನಲ್ಲಿರುವಂಥ ಘಮ ಎಲ್ಲ ಈ ನೀರಿನಲ್ಲಿ ಬಂದಿರುತ್ತೆ. ಕರ್ಪೂರದ ಅಂಶ ಕೂಡ ಈ ನೀರಿನಲ್ಲಿ ಬಂದಿರುತ್ತೆ. ಈ ನೀರನ್ನು ಯಾವುದಾದ್ರೂ ಹಳೇದಾಗಿರುವಂಥ ಫಿಲ್ಟರ್ನ ಬಳಸಿ ನೀವು ಶೋಧಿಸ್ಕೋಬೇಕಾಗತ್ತೆ. ಶೋಧಿಸ್ಕೊಂಡ್ಮೇಲೆ ಇದನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ಳಿ. ತುಂಬಾ ಉಪಯೋಗ ಆಗುತ್ತೆ. ನೀವು ಇದನ್ನು ವಾರಗಟ್ಟಲೆ ಬಳಸ್ಬೋದು. ಹೌದು, ಯಾವ ರೀತಿಯಲ್ಲಿ ಇದನ್ನು ನಾವು ಉಪಯೋಗ ಮಾಡ್ಕೊಳ್ಬೋದು ಅಂತ ಹೇಳಿ ನಾನಿವಾಗ ಮುಂದೆ ನಿಮಗೆ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಟಿಪ್ಸ್ಗಳಿದೆ ನೋಡಿ. ಈ ಒಂದು ಸ್ಪ್ರೇ ಬಾಟಲ್ಗೆ ಹಾಕೊಂಡ್ಮೇಲೆ ನೀವು ಇದನ್ನು ಸಿದ್ಧ ಮಾಡ್ಕೊಂಡು ನೋಡಿ, ಘಮ ಅಂತಿರುತ್ತೆ ಈ ಒಂದು ನೀರು. ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡ್ಮೇಲೆ ಎಲ್ಲೆಲ್ಲಿ ಇದನ್ನು ಸ್ಪ್ರೇ ಮಾಡ್ಬೋದು ಅಂದರೆ, ಮನೆಗೆ ನೆಂಟರು ಬರ್ತಾ ಇದ್ದಾರೆ, ಮನೆಯಲ್ಲಿ ಏನಾದರೂ ಗಾಢವಾದ ಮಸಾಲೆ ವಾಸನೆ ಬರ್ತಾ ಇದೆ, ಒಂದು ರೀತಿ ಚಳಿಗಾಲದಲ್ಲೆಲ್ಲ ಪ್ರಾಪರಾಗಿ ಈಗ ವೆಂಟಿಲೇಷನ್ ಆಗಲ್ಲ, ಕಿಟಕಿ ಎಲ್ಲ ಕ್ಲೋಸ್ ಮಾಡಿದ್ದೀವಿ, ಏನಪ್ಪ ಮಾಡೋದು ಅಂಥೇಳಿ ಚಿಂತೆ ಮಾಡಬೇಡಿ. ಈ ನೀರನ್ನು ಸಿದ್ಧ ಮಾಡ್ಕೊಂಡಿದ್ರೆ ನೀವು ಇದನ್ನು ಸ್ಪ್ರೇ ಮಾಡಿದರೆ ಸಾಕು, ಒಂದು ರೀತಿ ಘಮ ಅಂತಿರುತ್ತೆ. ರೂಮೆಲ್ಲ ಕರ್ಟನ್ ಹತ್ರ, ಕೂತ್ಕೊಳ್ಳೋವಂಥ ಸೋಫಾ ಹತ್ರ, ವಾಶ್ರೂಮ್ನಲ್ಲಿ ಎಲ್ಲ ಕಡೆ ನೀವು ಇದನ್ನು ನೀವು ವಾಶ್ರೂಮಲ್ಲಿ ಸ್ಪ್ರೇ ಮಾಡಿದ್ರೆ ಟೈಲ್ಸ್ ಹತ್ರ ಆಗಿರ್ಬೋದು ಮತ್ತು ಬಾಗಿಲಿಂದ ಎಲ್ಲ ಸ್ಪ್ರೇ ಮಾಡೋದ್ರಿಂದ ಹಲ್ಲಿಗಳ ಕಾಟ ಕೂಡ ಇರೋದಿಲ್ಲ. ಇದರಲ್ಲಿ ಕರ್ಪೂರ ಬಳಸಿದ್ದೀವಿ. ಜೊತೆಗೆ ಇದರಲ್ಲಿ ಧೂಪದ ಬತ್ತಿಯ ಘಮ ಅನ್ನೋದು ಕೂಡ ಇರೋದ್ರಿಂದ ಘಮ ಅಂತಿರುತ್ತೆ. ಜೊತೆಗೆ ಹಲ್ಲಿಗಳ ಕಾಟ ಕೂಡ ತಪ್ಪತ್ತೆ. ಸ್ಟವನ್ನು ಹಚ್ಕೊಂಡು ಒಂದು ಪಾತ್ರೆಯನ್ನು ಕಾಯೋದಕ್ಕೆ ಅಂತೇಳಿಟ್ಟು 1 ಲೋಟ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀರು ಇನ್ನೇನು ಕುದಿಯೋ ಅಷ್ಟರಲ್ಲಿ ನೋಡಿ, ಕಂಫರ್ಟ್ ಅನ್ನೋದನ್ನು ನಾವು ಸಾಮಾನ್ಯವಾಗಿ
ಈ ಫ್ಯಾಬ್ರಿಕ್ ಕಂಡೀಷ್ನರ್ಗಳು ಬರುತ್ತಲ್ವ, ಅದನ್ನೆಲ್ಲ ಬಟ್ಟೆ ಘಮ ಘಮ ಅನ್ನೋದಕ್ಕೆ ಅಂಥೇಳಿ ನಾವು ಬಟ್ಟೆಗಳಿಗೆ ಯೂಸ್ ಮಾಡ್ತೀವಿ. ಆದರೆ ಇದನ್ನು ನಾವು ಈ ರೀತಿ ಕೂಡ ಬಳಸ್ಕೊಳ್ಬಹುದಾ ಅಂಥೇಳಿ ನಿಮ್ಗೆ ಇವತ್ತು ಶಾಕ್ ಆಗುತ್ತೆ. ಮೊದಲನೇದಾಗಿ ನೀರು ಕಾಯೋದಕ್ಕೆ ಅಂತೇಳಿಟ್ಟು ನೀರು ಕುದಿಬೇಕಾದ್ರೆ ಒಂದು ಮುಚ್ಚಳ ನೋಡಿ, ನಾನು ಕಂಫರ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಕಂಪ್ನಿ ಫ್ಯಾಬ್ರಿಕ್ ಕಂಡೀಷ್ನರ್ನ ಬಳಸ್ತೀರಾ ಅದನ್ನೇ ಹಾಕ್ಕೊಳ್ಳಿ. ಸ್ಟವ್ ಆಫ್ ಮಾಡಿಬಿಡಬೇಕು. ಈ ಲಿಕ್ವಿಡನ್ನು ಹಾಕಿದ ಕೂಡಲೇ ಸ್ಟವನ್ನು ಆಫ್ ಮಾಡಿ ಇದನ್ನು ಆರೋದಕ್ಕೆ ಅಂತೇಳಿ ಬಿಡಬೇಕು. ಇದು ತಣ್ಣಗಾಗಿದೆ. ಕುದಿಯೋ ನೀರಿಗೆ ಈ ಒಂದು ಲಿಕ್ವಿಡನ್ನು ಹಾಕೋದ್ರಿಂದ ಇದು ತುಂಬ ಚೆನ್ನಾಗಿ ನೀರಿನಲ್ಲಿ ಬ್ಲೆಂಡ್ ಆಗುತ್ತೆ. ಸೊ ನೋಡಿ, ಇವಾಗ ಇದನ್ನು ಸ್ಪ್ರೇ ಬಾಟಲ್ಗೆ ಅಂಥೇಳಿ ಹಾಕ್ಕೋಬೇಕಾಗತ್ತೆ. ಈ ಲಿಕ್ವಿಡ್ಗಳನ್ನ ನೀವು ಸಿದ್ಧ ಮಾಡ್ಕೊಂಡು ವಾರಗಟ್ಟಲೆ ಇಟ್ಕೊಂಡು ಯೂಸ್ ಮಾಡ್ಬೋದು. ಇದು ಬೇಗ ಕೂಡ ಹಾಳಾಗೋದಿಲ್ಲ. ತುಂಬ ದಿನಗಳವರೆಗೂ ಕೂಡ ಇದು ಚೆನ್ನಾಗೇ ಇರುತ್ತೆ. ಅಡುಗೆ ಮನೆಯಲ್ಲಿ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಈ ಒಂದು ಸ್ಪ್ರೇನ ನಾವು ಬಳಸ್ಬೋದು. ಕಿಚನ್ ಕೂಡ ಅಷ್ಟೇ ಘಮ ಘಮ ಅಂತಿರುತ್ತೆ. ನೋಡಿ, ಸಜ್ಜೆ ಮೇಲೆ ಸ್ವಲ್ಪ ಈ ಒಂದು ಸ್ಪ್ರೇನ ಹಾಕ್ಬಿಟ್ಟು ಬಟ್ಟೆಯಿಂದ ಒರೆಸಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಜೊತೆಗೆ ಕಿಚನ್ ಕೂಡ ಅಷ್ಟೇ ಘಮ ಘಮ ಅಂತಿರುತ್ತೆ. ಅದೇ ಥರ ಗ್ಯಾಸ್ ಸ್ಟವ್ ಮೇಲೆ ಪ್ರತಿ ರಾತ್ರಿ ನಾವು ಮಲ್ಗೋದಕ್ಕಿಂತ ಮೊದಲು ಕಿಚನನ್ನು ಒಂದು ಸ್ವಲ್ಪ ಕ್ಲೀನಾಗಿ ಇಟ್ಟು ಮಲ್ಕೊಂಡ್ರೆ ಅದು ಒಳ್ಳೆ ಅಭ್ಯಾಸ ಅಂತಲೇ ಹೇಳ್ಬೋದು. ಇನ್ನೊಂದು 10 ನಿಮಿಷ ಟೈಮ್ ಕೊಟ್ಟರೆ ಸಾಕು, ಕಿಚನ್ ತಟ್ ಅಂತೇಳಿ ಕ್ಲೀನ್ ಆಗಿಬಿಡತ್ತೆ. ಬೆಳಗ್ಗೆ ಎದ್ದು ಬಂದು ಅಡುಗೆ ಮನೆ ನೋಡಿದಾಗ ನಮಗೂ ಒಂಥರ ಖುಷಿ ಅಂತ ಅನಿಸುತ್ತೆ. ನೋಡಿ, ಗ್ಯಾಸ್ ಸ್ಟವ್ನಲ್ಲಿ ನಾವು ಕ್ಲೀನ್ ಮಾಡ್ಕೋಬೇಕು ಅಂತಂದರೆ ಈ ಒಂದು ಸ್ಪ್ರೇನ ಬಳಸಿದರೆ ಸಾಕು. ಜಸ್ಟ್ ಸಿದ್ಧ ಮಾಡ್ಕೊಂಡಿರೋಂಥ ಈ ಸ್ಪ್ರೇನ ಗ್ಯಾಸ್ ಸ್ಟವ್ ಮೇಲೆಲ್ಲ ಸ್ಪ್ರೇ ಮಾಡಿಕೊಂಡು ನಂತರ ಶುಭ್ರವಾಗಿರುವಂಥ ಬಟ್ಟೆಯಿಂದ ಒರೆಸಿದರೆ ಸಾಕು. ಇದರಿಂದ ಜಿರಳೆಗಳ ಕಾಟ ಕೂಡ ಇರೋದಿಲ್ಲ. ಇದ್ರ ಗಾಢವಾದ ಘಮಕ್ಕೆ ಹಲ್ಲಿಗಳು, ಜಿರಳೆಗಳು ಕೂಡ ಅಷ್ಟೇ ಮನೆಯಲ್ಲಿ ಇರೋದಿಲ್ಲ. ಮನೆಯನ್ನು ಬಿಟ್ಟು ಹೊರಟೋಗುತ್ತೆ. ಸ್ಟವ್ನೆಲ್ಲ ಕ್ಲೀನ್ ಮಾಡಿ ಇಡೋದ್ರಿಂದ ಇಲ್ಲೂ ಕೂಡ ಅಷ್ಟೇ ಜಿರಳೆಗಳ ಕಾಟ ಅನ್ನೋದೇ ತಪ್ಪಿಬಿಡುತ್ತೆ. ಅಷ್ಟು ಚೆನ್ನಾಗಿ ಈ ಸ್ಪ್ರೇ ಅನ್ನೋದು ವರ್ಕ್ ಮಾಡುತ್ತೆ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಗ್ಯಾಸ್ ಸ್ಟವನ್ನು ನೋಡಿ ಎಷ್ಟು ಚೆನ್ನಾಗಿ ಈ ಒಂದು ಲಿಕ್ವಿಡನ್ನು ಬಳಸಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂಥೇಳಿ ನೀವೇ ಇಲ್ಲಿ ಗಮನಿಸ್ಬೋದು. ಅದೇ ರೀತಿ ಸಿಂಕ್ನಿಂದ ದುರ್ಗಂಧ ಏನಾದರೂ ಬರ್ತಿದೆ ಅಂದರೆ ಈ ಸ್ಪ್ರೇನ ಜಸ್ಟ್ ಹೀಗೆ ಸ್ಪ್ರೇ ಮಾಡಿ ಬಿಡಿ. ಈ ಥರ ಮಾಡೋದ್ರಿಂದ ಸಿಂಕ್ನಿಂದ ಕೂಡ ಅಷ್ಟೇ ದುರ್ಗಂಧ ಬರೋದು ತಪ್ಪುತ್ತೆ. ಮತ್ತು ಮನೆಯೆಲ್ಲ ಘಮ ಘಮ ಅಂತಿರ್ಬೇಕಾ? ಹಾಗಿದ್ರೆ ಈ ಒಂದು ಸ್ಪ್ರೇನ ನೀವು ನಿಮ್ಮ ಕರ್ಟನ್ಗಳ ಮೇಲೆ, ಸ್ಕ್ರೀನ್ ಬಟ್ಟೆಗಳ ಮೇಲೆಲ್ಲ ಈ ಥರ ಸ್ಪ್ರೇ ಮಾಡ್ಕೊಂಡು ಬನ್ನಿ. ಮತ್ತು ಕುತ್ಕೊಳ್ಳೋಂಥ ಸೋಫಾ ಮೇಲೆ ಇಲ್ಲೆಲ್ಲ ನೀವು ಲೈಟಾಗಿ ಸ್ಪ್ರೇ ಮಾಡ್ಬೋದು. ಯಾರಾದರೂ ಮನೆಗೆ ನೆಂಟರು ಬಂದರೆ ಖಂಡಿತ ಕೇಳ್ತಾರೆ, ಅಬ್ಬಾ ನಿಮ್ಮ ಮನೆಯೆಲ್ಲ ಏನಿದು ಇಷ್ಟೊಂದು ಘಮ ಘಮ ಅಂತಿದೆ ಅಂಥೇಳಿ. ಅದ್ರ ಜೊತೆಗೆ ಈ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿರ್ತೀವಲ್ವ ಡೆಕೋರೇಷನ್ಗೆ ಅಂಥೇಳಿ, ಈ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ಗಳ ಮೇಲೆ ನೀವು ಈ ಸ್ಪ್ರೇನ ಹಾಕೋದ್ರಿಂದ ಅದು ಒಂದು ರೀತಿ ತುಂಬಾ ಫ್ರೆಶ್ಶಾಗಿ ಕಾಣುತ್ತೆ ಗಿಡ ಅನ್ನೋದು. ಅದ್ರ ಜೊತೆ ಮನೆ ಕೂಡ ಅಷ್ಟೇ ಘಮ ಘಮ ಅಂತಿರುತ್ತೆ. ಸೊ ನೀವು ಈ ಸ್ಪ್ರೇನ ಒಂದ್ಸಲ ನೀವು ಪ್ರಿಪೇರ್ ಮಾಡಿ ಇಟ್ಕೊಂಬಿಟ್ರೆ ಸಾಕಷ್ಟು ಬಾರಿ ಇದನ್ನು ಬಳಸ್ಬೋದು. ನೋಡಿ, ತುಂಬಾ ಇದು ಒರಿಜಿನಲ್ ಪ್ಲ್ಯಾಂಟ್ ಅನ್ಕೋಬೇಕು, ಆ ಥರ ಕಾಣುತ್ತೆ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಟಿಪ್ ಖಂಡಿತ ಟ್ರೈ ಮಾಡಿ. 2 ಕರ್ಪೂರನ ತೊಗೊಂಡಿದ್ದೀನಿ. ಕರ್ಪೂರನ ಈ ಥರ ಕೂಡ ಬಳಸ್ಕೋಬೋದಾ ಅಂಥೇಳಿ ನಿಮಗೆ ಅನಿಸುತ್ತೆ. ನೋಡಿ, ಕರ್ಪೂರನ ತೊಗೊಂಡು ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಕರ್ಪೂರನ ಪುಡಿ ಮಾಡ್ಕೊಂಡ ನಂತರ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಪೇಪರನ್ನು ಯಾವುದೇ ಕಾರಣಕ್ಕೂ ಬಿಸಾಡೋಕ್ಕೆ ಹೋಗಬೇಡಿ. ಕರ್ಪೂರ ಕುಟ್ಟಿರೋಂಥ ಪೇಪರ್ ನೋಡಿ, ಇದರಲ್ಲಿ ಕರ್ಪೂರದ ವಾಸನೆ ಅನ್ನೋದು ಇರುತ್ತೆ. ಹಲ್ಲಿಗಳಿಗೆ ಕರ್ಪೂರದ ವಾಸನೆ ಅಂದರೆ ಆಗೋದೇ ಇಲ್ಲ. ಈ ಪೇಪರನ್ನು ಮಡಚಿಬಿಟ್ಟು ನೀವು ನಿಮ್ಮ ಕಿಚನ್ನಲ್ಲಿ ಗ್ರೋಸರೀಸ್ನೆಲ್ಲ ಇಟ್ಟಿರ್ತೀರಲ್ಲ ಅಲ್ಲಿ, ಅಥವಾ ಈ ರೀತಿ ಕಬೋರ್ಡ್ಗಳಲ್ಲಿ ಬಾಟಲ್ ಬಾಕ್ಸಸ್ನೆಲ್ಲ ಇಟ್ಟಿರ್ತೀರಲ್ಲ ಅಲ್ಲಿ ಈ ಒಂದು ಶೀಟನ್ನು ನೀವು ಈ ಥರ ಸೈಡ್ನಲ್ಲಿ ಇಟ್ಬಿಡಿ. ಇದನ್ನು ಇಡೋದ್ರಿಂದ ಅಲ್ಲಿ ಹಲ್ಲಿಗಳ ಕಾಟ ಆಗಲಿ, ಜಿರಳೆಗಳ ಕಾಟ ಆಗಲಿ ತಪ್ಪುತ್ತೆ. ನಿಮ್ಮ ಮನೆಯನ್ನು ಹಲ್ಲಿ, ಜಿರಳೆಗಳು ಬಿಟ್ಟು ಓಡುತ್ತೆ. ಕರ್ಪೂರನ ಕುಟ್ಟಿ ಪುಡಿ ಮಾಡಿ ಹಾಕ್ಕೋಬೇಕು ಬಟ್ಲಿಗೆ. ಅದ್ರ ಜೊತೆಗೆ 1 ಸ್ಪೂನ್ ಅಂದರೆ 1 ಪ್ಯಾಕೆಟ್ ಆಗೋಷ್ಟು ಶಾಂಪೂನ ಹಾಕ್ಕೋಬೇಕಾಗತ್ತೆ. ಯಾವ ಕಂಪ್ನಿ ಶಾಂಪೂನಾದರೂ ಬಳಸಬಹುದು. ಇದೆರಡನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ಸ್ವಲ್ಪ ನೀರನ್ನು, ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಳ್ಳಿ. ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ಒಂದು ಲಿಕ್ವಿಡನ್ನು ಯಾವ ಥರ ಬಳಸೋದು ಅಂದರೆ ನೋಡಿ, ನಾವು ಪ್ರತಿದಿನ ಅಥವಾ ವಾರದಲ್ಲಿ ದಿನ ಬಿಟ್ಟು ದಿನ ಮನೆ ಅಂತೂ ಒರೆಸ್ತಾನೆ ಇರ್ತೀವಿ. ಆದರೆ ಮನೆಯಲ್ಲಾದರೂ ಕೂಡ ಹಲ್ಲಿ, ಜಿರಳೆಗಳ ಕಾಟ ಇದೆ ಅಂದರೆ ನೀವು ಈ ರೀತಿಯಲ್ಲಿ ಲಿಕ್ವಿಡನ್ನು ತಯಾರಿಸ್ಕೊಂಡು ಬಳಸಿ ನೋಡಿ.
ಹಲ್ಲಿ ಜಿರಳೆಗಳ ಕಾಟ ಕೂಡ ತಪ್ಪುತ್ತೆ. ಅದ್ರ ಜೊತೆಗೆ ನಿಮ್ಮ ಮನೆಯ ನೆಲ ಅನ್ನೋದು ತಳ ತಳ ಅಂತೇಳಿ ಹೊಳೆಯುತ್ತೆ. ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಅನ್ನೋದು ಖಂಡಿತ ಆಗಿಬಿಡುತ್ತೆ. ನೋಡಿ, ಬಕೆಟ್ ನೀರಿನಲ್ಲಿ ಸಿದ್ಧ ಮಾಡ್ಕೊಂಡಿರೋಂಥ ಈ ಲಿಕ್ವಿಡ್ ನೀರನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ. ನಂತರ ಈ ನೀರಿನಲ್ಲಿ ಮನೆ ನೆಲ ಒರೆಸೋಂಥ ಬಟ್ಟೆ ಅಥವಾ ಮಾಪನ್ನು ಅದ್ದಿ ಈ ಒಂದು ಮಾಪಿಂದ ಅಥವಾ ಬಟ್ಟೆಯಿಂದ ನೀವು ಮನೆ ನೆಲನ ಒರೆಸಿ ನೋಡಿ. ಬಿಫೋರ್ ಆಫ್ಟರ್ ನಿಮಗೆ ರಿಸಲ್ಟ್ ಅನ್ನೋದು ಬಳಸ್ತಾ ಖಂಡಿತ ಗೊತ್ತಾಗುತ್ತೆ. ವಾರದಲ್ಲಿ 1 ದಿನ ಈ ಕೆಲಸ ಮಾಡಿ ನೋಡಿ, ಸಖತ್ ರಿಸಲ್ಟ್ ಬರೋದಂತೂ ಪಕ್ಕಾ ಆಗಿರುತ್ತೆ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಉಪಯೋಗ ಆಗೋವಂಥ ಸಾಕಷ್ಟು ಒಳ್ಳೊಳ್ಳೆ ಸಿಂಪಲ್ ಆಗಿರೋಂಥ ಸಲಹೆಗಳನ್ನು, ಟಿಪ್ಸ್ಗಳನ್ನ ಶೇರ್ ಮಾಡಿದ್ದೀನಿ. ಈ ರೀತಿಯಲ್ಲಿ ನೀವು ನಿಮ್ಗೆ ಅನುಕೂಲ ಆಗುವಂಥ ಟಿಪ್ಪನ್ನು ನೀವು ಬಳಸ್ಕೋಬಹುದು, ಸದುಪಯೋಗ ಪಡಿಸ್ಕೊಳ್ಬಹುದು. ಮನೆಯಂತೂ ಘಮ ಘಮ ಅಂತಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋವಂಥ ಲಿಕ್ವಿಡ್ಗಳನ್ನ ನೀವು ಸಿದ್ಧ ಮಾಡಿಕೊಂಡ್ರೆ ಖಂಡಿತ ಸಿದ್ಧ ಮಾಡಿಕೊಂಡು ಬಳಸಿ ನೋಡಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಇಷ್ಟು ಟಿಪ್ಸ್ ಶೇರ್ ಮಾಡಿದೆ ಅಲ್ವಾ, ನಿಮ್ಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಇನ್ನೇಕೆ ತಡ, ಈಗಲೇ ಒಂದು ಲೈಕನ್ನು ನೀಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಧನ್ಯವಾದಗಳು.